ಬಂಧು ಬಾಂಧವರನ್ನು ಕಂಡಂತಹ ಅರ್ಜುನ ಅತ್ಯಂತ ವಿಷಾದಕ್ಕೆ ಒಳಗಾಗಿದ್ದಾನೆ. ಅವನಿಗೆ ಯುದ್ಧವೇ ಬೇಡ ಅಂತ ಅನ್ನಿಸ್ತಾ ಇದೆ. ಕೃಷ್ಣನ ಮುಂದೆ ತನ್ನ ಅಳಲನ್ನು ತೋಡಿಕೊಂಡು ರಥಸ್ಥವ ಉಪಾವಿಶತ್, ಯುದ್ಧರಂಗದಲ್ಲಿಯೇ ರಥದ ಮಧ್ಯದಲ್ಲಿ ವಿಸೃಜ್ಯ ಸಶಿರಂ ಚಾಪಂ ಶೋಕ ಸಂವಿಘ್ನ ಮಾನಸಃ, ಅತ್ಯಂತ ಉದ್ವಿಗ್ನ ಮನಸ್ಥಿತಿ, ದುಃಖದಿಂದ ಕೂಡಿದ ಮನಸ್ಸುಳ್ಳಂತಹ ಅರ್ಜುನ ಖಿನ್ನ ಮನಸ್ಕನಾಗಿ ಯುದ್ಧರಂಗದಲ್ಲಿಯೇ ರಥದ ಮಧ್ಯದಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾನೆ. ಸಂಜಯ ಹೇಳ್ತಾ ಇದ್ದಾನೆ, ಯಾವಾಗ ಈ ರೀತಿ ದೈನ್ಯ ಮಾಡಿಕೊಂಡು ಅಶ್ರುಪೂರ್ಣ ಕುಲೇಕ್ಷಣಂ, ಕಣ್ತುಂಬ ನೀರು ತುಂಬಿಕೊಂಡು ಬಿಟ್ಟಿದ್ದಾನೆ, ಅವನ ದುಃಖ ನೋಡಿ ಕೃಷ್ಣನಿಗೆ ಆಶ್ಚರ್ಯ ಆಗ್ತಾ ಇದೆ. ಭಗವಂತ ಆ ಸಂದರ್ಭದಲ್ಲಿ ಅರ್ಜುನನನ್ನು ನೋಡಿ ಹೇಳ್ತಾ ಇದ್ದಾನೆ, ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ ಅನಾರ್ಯ ಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಅರ್ಜುನ, ಎಲ್ಲಿಂದ ಬಂತು ನೀಂಥ ಬುದ್ಧಿ ಅಂತ ಕೇಳ್ತಾ ಇದ್ದಾನೆ. ನಿಮಗೆ ಆಶ್ಚರ್ಯ, ಈ ಬುದ್ಧಿ ಎಲ್ಲಿಂದ ಬಂತು? ಇದು ಸ್ವಾಭಾವಿಕ ಬುದ್ಧಿ ಆದದ್ದಲ್ಲ ಅರ್ಜುನಂದು. ಎಲ್ಲಿಂದ ಬಂತು ಅಂದರೆ, ಯಾವಾಗ ದುಃಖ ದರ್ಶನ ಮಾಡಿದ ಆಗ ಅಜ್ಞಾನ ಬಂತಂತೆ. ಕೆಟ್ಟವರು ಮುಖದರ್ಶನ ಮಾಡಿದ್ರೂ ನಮಗಿರೋ ಜ್ಞಾನ ಹೋಗಿಬಿಡತ್ತಂತೆ. ಒಳ್ಳೆಯವರ ದರ್ಶನ ಮಾಡಬೇಕು, ಸಜ್ಜನರ ಸಹವಾಸ ಮಾಡಬೇಕು. ಸಜ್ಜನರ ದರ್ಶನ ಮಾಡಿದರೆ ಒಳ್ಳೆ ಬುದ್ಧಿ ಬರುತ್ತೆ, ಕೆಟ್ಟವರ ದರ್ಶನ ಮಾಡಿದರೆ ಇಂಥ ದುರ್ಬುದ್ಧಿಗಳೇ ಬರುತ್ತೆ. ಪರಮ ಪೂಜ್ಯ ಮಹಾಸ್ವಾಮಿಗಳವರ ಪ್ರಿಯ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಕೃಷ್ಣ ಹೇಳ್ತಾ ಇದ್ದಾನೆ, ಎಂತಹ ಸನ್ನಿವೇಶ, ಇಂತಹ ವಿಷಮವಾದ ಸನ್ನಿವೇಶದಲ್ಲಿ ನಿನ್ನ ಬುದ್ಧಿಗೆ ಇಂಥ ಮೋಹ ಮಂಕು ಇದು ಹೇಗೆ ಬಂತು? ಅಲ್ಮಷಮಿದಂ ವಿಷಮೇ ಸಮುಪಸ್ಥಿತಂ, ಇದು ತಿಳಿದವರ ರೀತಿ ಅಲ್ಲ. ಯಾರು ಜ್ಞಾನಿಗಳಾಗಿದ್ದಾರೆ ಅವರು ನಿನ್ನಂತೆ ಹೀಗೆ ಮಾಡೋರಲ್ಲ. ಇದು ಅನಾರ್ಯಂ, ಇದು ಆರ್ಯರು ಮಾಡುವಂಥದ್ದಲ್ಲ. ಜ್ಞಾನಿಗಳು ಬಲ್ಲವರು ಯುದ್ಧದ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಕುಳಿತುಕೊಳ್ಳುವಂಥದ್ದಲ್ಲ. ಸ್ವರ್ಗಕ್ಕೆ ಇದು ಸಾಧನ ಅಲ್ಲ, ಇದರಿಂದ ನಿನ್ನ ಕಿಚಾಗೋಲ್ಲ. ಇದು ನಿನಗೆ ತರವಾದದ್ದಲ್ಲ. ನಿನ್ನ ಈ ಮನೋದೌರ್ಬಲ್ಯ ಏನಿದೆ ಅದನ್ನು ಬಿಟ್ಟು ಮೇಲೆ ಏಳು, ಕೂಡಬೇಡ, ಹೀಗೆ ಇದು ಕೂಡುವ ಕಾಲ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಯದ್ಯಪಿ ಅರ್ಜುನ ಹೀಗೆ ತಿಳ್ಕೊಂಡಿದ್ದ, ಇದುವರೆಗೆ ಏನೆಲ್ಲ ವಾದ ಮಾಡಿದೆ ಇದು ಹಿರಿಯರಿಗೆ ಮೆಚ್ಚುಗೆ ಆಗುವಂಥದ್ದು, ತಿಳಿದವರು ಸಂತೋಷ ಪಡುವಂಥದ್ದು ಅಂತ. ಆದರೆ ತಿಳಿದವರಿಗೆಲ್ಲ ತಿಳುವಳಿಕೆ ಕೊಡುವ ಕೃಷ್ಣ ಹೇಳ್ತಾ ಇದ್ದಾನೆ, ಇದು ವಿವೇಕದ ಮಾತಲ್ಲ, ಇದು ಮೋಹ, ಇದು ತಿಳಿದವರು ತುಳಿಯುವ ಹಾದಿ ಅಲ್ಲ, ಇದು ಸ್ವರ್ಗಕ್ಕೆ ಸಾಧನ ಅಲ್ಲ ಮತ್ತು ನರಕಕ್ಕೆ ಆಗ್ತಾ ಇದೆ, ಅಕೀರ್ತಿಕರವಾದದ್ದು. ಇದು ನಿನ್ನ ದೌರ್ಬಲ್ಯ. ಅರ್ಜುನ ಅಂದುಕೊಂಡದ್ದೆಲ್ಲ ಸುಳ್ಳಾಯಿತು. ತಾನು ಅಂದ್ಕೊಂಡಿದ್ದೇ ಒಂದು, ಕೃಷ್ಣ ಹೇಳ್ತಾ ಇರೋದೇ ಒಂದು. ಹೀಗಾಗಿ ಅವನು ಮತ್ತೊಮ್ಮೆ
ತಾನು ಹೇಳಿದ ಮಾತಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಹೇಗೆ ಅಂತ ಮತ್ತೆ ವಿಮರ್ಶೆ ಮಾಡ್ತಾ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಕೃಷ್ಣ ಅರ್ಜುನನಿಗೆ ಹೇಳ್ದ, ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಇದು ನಿನ್ನ ಮನಸ್ಸಿನ ದುರ್ಬಲತೆಯನ್ನು ಎತ್ತಿ ತೋರಿಸ್ತಾ ಇದೆ. ನೀನು ಯದ್ಯಪಿ ಸ್ವಭಾವಕ್ಕೆ ತಕ್ಕ ಹಾಗೆ ಮಾತಾಡ್ತಿಲ್ಲ. ಯಾಕೆ? ನೀನು ಪರಂತಪ, ಶತ್ರುಗಳಿಗೆ ತಾಪವನ್ನು ಉಂಟು ಮಾಡಿ ಅನೇಕ ರೀತಿಯಲ್ಲಿ ಯುದ್ಧ ಮಾಡಿದವ. ಎಂದೂ ಇಲ್ಲದ ಈ ದುರ್ಬುದ್ಧಿ ಎಷ್ಟು ಬಾರಿ ಮಾಡಿದವ ನೀನು. ಎಂದೂ ಯುದ್ಧಕ್ಕೆ ಬೆನ್ನು ಮಾಡಿ ಹೋದವ ಅಲ್ಲ, ಯುದ್ಧ ಬೇಡ ಅಂತ ಅಂದವ ಅಲ್ಲ ನೀನು. ಅಂಥದ್ರಲ್ಲಿ ಇವತ್ತ್ಯಾಕೆ ನಿಂಗೆ ಈ ಬುದ್ಧಿ ಬಂದಿದೆ ಏಳು ಅಂತ ಮತ್ತೆ ಮತ್ತೆ ಹೇಳುವ ಸಂದರ್ಭದಲ್ಲಿ ಅರ್ಜುನ ತನ್ನ ವಾದವನ್ನು, ತನ್ನ ತಿಳುವಳಿಕೆಯನ್ನು ಮತ್ತು ವಿಮರ್ಶೆ ಮಾಡ್ತಾ ಕೃಷ್ಣನ ಮುಂದೆ ಹೇಳ್ತಾನೆ, ಹಾಗಾದ್ರೆ ಯುದ್ಧ ಮಾಡು ಅಂತೀಯ ಕೃಷ್ಣ, ಹೇಗೆ ಮಾಡಿ? ಯಾಕೆ ಮಾಡಲಿಕ್ಕೆ ಯಾಕೆ ಆಗೋಲ್ಲ? ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಬಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹರಿವ ಸೂದನ. ಪೂಜೆ ಮಾಡಲಿಕ್ಕೆ ಯೋಗ್ಯರಾದ ಗುರುಗಳು, ಹಿರಿಯರು, ಭೀಷ್ಮಾಚಾರ್ಯರು ಎಂಥ ಹಿರಿಯರು, ಆಚಾರ್ಯರು ಎಂಥ ದೊಡ್ಡ ಗುರುಗಳು. ಭೀಷ್ಮಾಚಾರ್ಯರು ನಮ್ಮನ್ನು ಹೆಗಲಲ್ಲಿ ಎತ್ತು ಆಡಿಸಿದ ಪಾಲಿಸಿದ ಹಿರಿಯರು. ನಿತ್ಯದಲ್ಲಿ ನಮ್ಮ ಶ್ರೇಯಸ್ಸನ್ನು, ನಮ್ಮ ಒಳಿತನ್ನು ಬಯಸುವ ಹಿರಿಯರು, ಗುರುಗಳ ವಿರುದ್ಧ ಈ ಯುದ್ಧ ರಂಗದಲ್ಲಿ ಮೇಲೆ ಬಾಣವನ್ನು ಬಿಡಲಿ. ನಿಜವಾಗಿಯೂ ಬಾಣಗಳಿಂದ ಯುದ್ಧ ಮಾಡಲಿಕ್ಕೆ ಯೋಗ್ಯರಾದವರಲ್ಲ ಇವರು, ಪೂಜಾರ್ಹರು. ಇಂತಹ ಪೂಜಾರ್ಹರನ್ನು ಅವರ ಎದುರಿಗೆ ನಿಂತು ಅವರ ವಿರುದ್ಧವಾಗಿ ಅವರ ಮೇಲೆ ಬಾಣಗಳ ಮಳೆಯನ್ನು ಸುರೀಂತ ಹೇಳ್ತಾ ಇದೆಯಲ್ಲ, ಇದು ಹೇಗೆ ಸಾಧ್ಯ? ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತಾಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ನಂಗೆ ಬೇಡ ಅಂತಾನೆ. ಮಹಾನುಭಾವರಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇಂಥವನನ್ನು ಕೊಂದು ಮಾಡಿ ರಾಜ್ಯದ ಭೋಗವನ್ನು ಭೋಗಿಸುವುದಕ್ಕಿಂತ ಭೈಕ್ಷಮಪೀಹ ಲೋಕೆ ಶ್ರೇಯ ಅಂತ ಭಿಕ್ಷೆ ಎತ್ತಿ ಜೀವನ ನಡೆಸೋದಿದೆಯಲ್ಲ, ಇದೇ ಉತ್ತಮ. ಯಾಕಂದರೆ ಯುದ್ಧರಂಗದಲ್ಲಿ ಇಂಥ ಗುರು ಹಿರಿಯರ ಜೊತೆ ಯುದ್ಧ ಮಾಡಿ ಅವರನ್ನು ಸಂಹಾರ ಮಾಡಿ ಅವರ ರಕ್ತದಲ್ಲಿ ತೊಯ್ದ ಈ ಸಿಂಹಾಸನದಲ್ಲಿ ಅವರು ಬಿಟ್ಟ ಈ ಭೋಗ ಭಾಗ್ಯಗಳಲ್ಲಿ ನಾನು ಬದುಕೋದಾದರೂ ಹೇಗೆ? ಆದ್ದರಿಂದ ನನಗೇನು ಅನ್ನಿಸ್ತಾ ಇಲ್ಲ, ದಯಮಾಡಿ ನನ್ನನ್ನು ಯುದ್ಧದಲ್ಲಿ ಯುದ್ಧ ಮಾಡು ಅಂತ ಹೇಳಬೇಡ. ಇದರಲ್ಲಿ ಯಾವುದು ಮಾಡೋದು ಸರಿಯೋ, ಯುದ್ಧದಿಂದ ಹಿಂದೆ ಹೋಗೋದು ಸರಿಯೋ, ಯಾವುದು ಶ್ರೇಷ್ಠವಾದದ್ದು? ಯುದ್ಧ ಮಾಡಿದರೆ ನಾವು ಗೆಲ್ತೀವೋ ಸೋಲ್ತೀವೋ ಯಾವುದು ಗೊತ್ತಾಗ್ತಾ ಇಲ್ಲ. ಕಾರ್ಪಣ್ಯ ದೋಷೋಪಹತ ಸ್ವಭಾವ. ನನಗೆ ಇವರ ಮೇಲೆ ಕೃಪೆ ಬಂದಿರೋದ್ರಿಂದ ನನ್ನ ಸ್ವಭಾವಕ್ಕೆ ಸಂಬಂಧಪಟ್ಟ ಮಾತನ್ನು ನಂಗೆ ಆಡಲಿಕ್ಕಾಗ್ತಾ ಇಲ್ಲ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತ ಯಶ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೆ. ಯುದ್ಧ ಮಾಡೋದು ಒಳ್ಳೆಯದೋ, ಯುದ್ಧ ಒಳ್ಳೆಯದೋ? ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದನ್ನು ಮಾಡೋದ್ರಿಂದ ಆ ಕರ್ಮ ನನ್ನ ಶ್ರೇಯಸ್ಸಿಗೆ ಕಾರಣ ಆಗತ್ತೆ, ನೀನು ಅದನ್ನು ನಿಶ್ಚಯ ಮಾಡಿಕೊಂಡು ನೀನನ್ನು ನನಗೆ ಹೇಳು. ನಾನು ನಿನ್ನ ಶಿಷ್ಯನಾಗಿದ್ದೇನೆ. ಶಾಧಿಮಾಂ ತ್ವಾಂ ಪ್ರಪನ್ನಂ, ನಿನ್ನಲ್ಲಿ ಶರಣು ಬಂದಿದ್ದೇನೆ, ನಿನಗೆ ಶಿಷ್ಯನಾಗಿದ್ದೇನೆ. ನನ್ನನ್ನು ಶಾಸನ ಮಾಡು, ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ನೋಡಿ, ತುಂಬ ಚೆನ್ನಾದ ಮಾತುಗಳಿವು. ಅಲ್ಲಿ ದುರ್ಯೋಧನ
ದ್ರೋಣಾಚಾರ್ಯರನ್ನು ಶರಣು ಹೊಂದಿದ. ಇಲ್ಲಿ ಅರ್ಜುನ ಜಗದೀಶ್ವರನನ್ನು ಶರಣು ಹೊಂದಿದ. ನಾವು ನಮ್ಮ ಜೀವನದಲ್ಲಿ ಸಂಕಟ ಬಂದಾಗ ಜನರನ್ನು ಹಿಡಿಯುವ ಬದಲು ಜನಾರ್ದನನನ್ನು ಹಿಡಿಬೇಕು. ನಮಗೂ ಜೀವನದಲ್ಲಿಂಥ ವಿಷಮ ಪರಿಸ್ಥಿತಿ, ಯಾವುದು ಮಾಡಬೇಕೋ ಯಾವುದು ಮಾಡಬಾರ್ದೋ ಗೊತ್ತೇ ಆಗೋಲ್ಲ. ಆದರೆ ಯಾರು ಭಗವಂತನನ್ನು ನಂಬಿ ನಡೀತಾರೆ ಅವರಿಗೆ ರಂಗ ರಾಂಗ್ ರೂಟ್ ತೋರಿಸಲ್ಲ, ಸರಿಯಾದ ದಾರಿಯನ್ನೇ ತೋರಿಸ್ತಾನೆ. ನೀವು ಸರಿಯಾದ ದಾರಿಯಲ್ಲಿ ಹೋಗಬೇಕಾದ್ರೆ ಭಗವಂತನಲ್ಲಿ ಶರಣು ಹೊಂದಬೇಕು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಯಾರು ತಮ್ಮ ಸರ್ವಸ್ವವನ್ನು ಭಗವಂತನ ಅಡಿದಾವರೆಗಳಲ್ಲಿ ಅರ್ಪಣೆ ಮಾಡಿ ಭಗವಂತ ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸು, ಧಿಯೋ ಯೋ ನ ಪ್ರಚೋದಯಾತ್, ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು.